ಓಂ ಸರ್ವಮಂಗಳಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವೆಲ್ಲರೂ ಅಷ್ಟೇ ಸಮಾಜದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಂಧವ್ಯಗಳು ತುಂಬ ಚೆನ್ನಾಗಿರಬೇಕು. ನಾವಿರ್ತಕ್ಕಂಥ ಲೇಔಟ್ ಆಗ್ಬೋದು, ಅಥವಾ ನಮ್ಮ ದೇಶ ಆಗ್ಬೋದು, ರಾಜ್ಯ ಆಗ್ಬೋದು, ನಾವಿರ್ತಕ್ಕಂಥ ಗ್ರಾಮ ಪಟ್ಟಣ ಎಲ್ಲೇ ಆಗಲಿ ನಮ್ಮ ಸಂಬಂಧಗಳು ತುಂಬ ಚೆನ್ನಾಗಿರಬೇಕು. ಅಂತಹ ಸಂಬಂಧಗಳು ಚೆನ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಬಂಧಗಳಲ್ಲಿ ನಮಗೆ ಬೇಕಾದವರು, ನಮ್ಮ ಸಂಬಂಧಿಕರು, ಸ್ನೇಹಿತರು ಅಥವಾ ಯಾರೇ ಆಗಲಿ ಆ ಕುಟುಂಬ ವರ್ಗಗಳಲ್ಲಿ ಕೆಲವು ಮಹತ್ತರವಾದ ಪುಣ್ಯ ಕಾರ್ಯಗಳು, ಶುಭ ಕಾರ್ಯಗಳು ನಡೀತಾ ಇರತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ಶುಭ ಕಾರ್ಯಗಳಾಗ್ಬೋದು. ಅಂತಹ ಸಂದರ್ಭಗಳಲ್ಲಿ ನಾವು ವಿವಾಹಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಆ ವಿವಾಹ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಬಹು ವಿಶೇಷವಾಗಿ ನಮ್ಮನ್ನು ಆಹ್ವಾನಿಸಿರ್ತಾರೆ. ನಮಗೆ ಫೋನಲ್ಲಿ ಕರೆದಿರ್ಬೋದು, ಅಥವಾ ಇನ್ವಿಟೇಷನ್ ಕೊಟ್ಟಿರ್ಬೋದು, ಬಂದು ಕರೆದಿರ್ಬೋದು. ಯಾವುದೇ ಇದ್ದರೂ ಕೂಡ ನಮಗೆ ಆಹ್ವಾನ ಬಂದಿದೆ. ಆಹ್ವಾನ ಬಂದಾಗ ಹೋಗಲೇಬೇಕು. ಆಹ್ವಾನಕ್ಕೆ ತಿರಸ್ಕರಿಸಬಾರ್ದು. ಅದರ ಜೊತೆಗೆ ನಾವು ಅಲ್ಲಿ ಕೊಡ್ತಕ್ಕಂಥ ಉಡುಗೊರೆ ಹೆಚ್ಚು ಪ್ರಾಶಸ್ತ್ಯವಾಗಿದೆ. ಆ ಉಡುಗೊರೆ ನಮ್ಮ ಮತ್ತು ಆ ವಿವಾಹ ನಡೆಸ್ತಾ ಇರತಕ್ಕಂಥವರ ಸಂಬಂಧಗಳ ಮೇಲೂ ಕೂಡ ಅದರ ಪ್ರಭಾವ ಬೀರುತ್ತೆ. ಹೇಗೆ ಅಂದರೆ, ಉಡುಗೊರೆಯನ್ನು ನಾವೇನು ಮಾಡ್ತೀವಿ, ಇವತ್ತೊಂದು ಫ್ಲವರ್ ಬೊಕ್ಕೆ ತೊಗೊಂಡೋಗಿ ಕೊಟ್ಬಿಡ್ತೀವಿ. ಅದೆಲ್ಲ ಕೂಡ ಅವರವರ ಭಾವಕ್ಕೆ. ಆದರೆ ಪ್ಲಾಸ್ಟಿಕ್ ಫ್ಲವರ್ ಬೊಕ್ಕೆಗಳನ್ನು ಕೊಡಬಾರ್ದು ಅಂತೂ ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಆದರೆ ಅದಕ್ಕೂ ಮುಖ್ಯವಾಗಿ ಕೆಲವು ತಪ್ಪುಗಳನ್ನು ನಾವು ಮಾಡ್ತೀವಿ. ಆ ತಪ್ಪುಗಳು ಯಾವುದು, ಯಾವ ಉಡುಗೊರೆ ಕೊಡಬಾರ್ದು, ಯಾವ ಉಡುಗೊರೆ ಕೊಟ್ಟರೆ ಏನು ಫಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ, ವಿವಾಹಕ್ಕೆ ಹೋಗುವಾಗ ಆ ವಿವಾಹ ಸಮಯದಲ್ಲಿ ಭಗವಂತನ ಒಂದು ಕೃಪೆ ಕೂಡ ಅಲ್ಲಿರುತ್ತೆ, ಸರ್ವದೇವತಾ ಕೃಪೆ ಕೂಡ ಅಲ್ಲಿರುತ್ತೆ. ಆ ಕೃಪೆಯಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ. ವಿವಾಹಕ್ಕೆ ಹೋಗಲೇಬೇಕು, ಹೋದಾಗ ಸಾಕಷ್ಟು ಶುಭ ಆಗುತ್ತೆ. ಒಂದು ಹೋಮಕ್ಕೆ ಹೋದಾಗ, ಒಂದು ಯಜ್ಞಕ್ಕೆ ಹೋದಾಗ, ಒಂದು ದೇವಸ್ಥಾನಕ್ಕೆ ಹೋದಾಗ, ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದಾಗ ಏನು ಫಲ ಸಿಗುತ್ತೋ ಅದೇ ಫಲ ಯಾವುದೇ ವಿವಾಹಕ್ಕೆ ಹೋದಾಗ ಅದರ ಫಲ ನಮ್ಮ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಇನ್ನು ವಿವಾಹ ವಿಷಯದಲ್ಲಿ ಯಾವ ಉಡುಗೊರೆಗಳನ್ನು ಕೊಡಬಾರ್ದು ಅಂತ ಹೇಳಿದ್ರೆ, ಯಾರೇ ಆಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಅಣ್ಣ ತಮ್ಮಂದಿರ ಮಕ್ಕಳಾಗಲಿ, ಅಥವಾ ನಮ್ಮ ಕುಟುಂಬ ವರ್ಗದವರಾಗಲಿ, ಯಾರ ವಿವಾಹದಲ್ಲೂ ಕೂಡ ಕಪ್ಪು ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬಾರ್ದು. ಕಪ್ಪು ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬಾರ್ದು. ಏನೋ ಒಂದು ಕಪ್ಪು ವಸ್ತು, ಒಂದು ನೀವು ಮಿಕ್ಸಿ ಕೊಡ್ತಾಯಿದ್ದೀರಾ, ಅದು ಕಪ್ಪಾಗಿರ್ಬೋದು, ಅಥವಾ ಒಂದು ಪರ್ಸ್ ಕೊಡ್ತಾಯಿದ್ದೀರಾ, ಅದು ಕಪ್ಪು, ಏನೇ ಆಗಲಿ ಕಪ್ಪು ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬಾರ್ದು, ಯಾರಿಗೂ ಕೊಡಬಾರ್ದು. ಯಾಕೆ ಅಂದರೆ, ಅದು ಕೊಟ್ಟಿದ್ದೇ ಆದರೆ, ಆ ಕಪ್ಪು ವಸ್ತು ಕೊಟ್ಟಿದ್ದೇ ಆದರೆ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ. ನಮ್ಮ ಅವರ ಸಂಬಂಧಗಳಲ್ಲಿ ಎಷ್ಟೋ ಜನ ನಾವು ಮದುವೆ ಆಗಿ ಎಷ್ಟು ಹೇಳ್ತಾರೆ, ನಾನು ಆ ಕಾಲದಲ್ಲೇ ಅವ್ರ ಮದುವೆಗೆ ಹೋಗಿದ್ದೆ, ಈಗ ನನಗೂ ಅವ್ರಿಗೂ ಆಗಲ್ಲ, ಆ ರೀತಿ ಹೇಳ್ತಾರೆ. ಕಪ್ಪು ವಸ್ತುಗಳನ್ನು ಕೊಡಬಾರ್ದು. ಇನ್ನು ಎರಡನೇದು ಪರ್ಫ್ಯೂಮ್ ಏನಂತೀವಿ, ಸುಗಂಧ ದ್ರವ್ಯ. ಆ ಪರ್ಫ್ಯೂಮನ್ನು ಯಾವುದೇ ವಿವಾಹಗಳಲ್ಲಿ ಸ್ನೇಹಿತರಾಗಲಿ ಯಾರೇ ಆಗಲಿ ಆ ಪರ್ಫ್ಯೂಮನ್ನು ನಾವು ಉಡುಗೊರೆಯಾಗಿ ಸುವಾಸನೆ ಭರಿತವಾದ ಆ ಸುಗಂಧ ದ್ರವ್ಯವನ್ನು ಕೊಡಬಾರ್ದು ಅಂತೂ ಕೂಡ ಹೇಳ್ತಾರೆ. ಇದು ಕೊಟ್ಟರೆ ನಿಮಗೆ ಆರ್ಥಿಕ ತೊಂದರೆ ಆಗತ್ತೆ, ನಿಮ್ಮ ಅವರ ಮಧ್ಯೆ ಹಣಕಾಸಿನ ವಿಷಯದಲ್ಲಿ ಗಲಾಟೆ ಬರುತ್ತೆ. ಹಾಗಾಗಿ ಯಾರಿಗೂ ಸಹ ಪರ್ಫ್ಯೂಮನ್ನು ನಾವು ಉಡುಗೊರೆಯಾಗಿ ವಿವಾಹ ಸಮಯದಲ್ಲಿ ಕೊಡಬಾರ್ದು. ಇನ್ನು ಮೂರನೇದಾಗಿ ಪರ್ಸ್ ಕೊಡ್ತಾರೆ. ಹೆಣ್ಣುಮಕ್ಳು ಏನು ಮಾಡ್ತಾರೆ, ಒಂದು ಒಳ್ಳೆ ಪರ್ಸ್ ತಗೊಂಡು ವಿವಾಹ ವಿಷಯದಲ್ಲಿ ಅವರಿಗೆ ಪರ್ಸ್ ಕೊಡ್ತಾರೆ ಉಡುಗೊರೆ. ಪರ್ಸ್ಗಳನ್ನು ಉಡುಗೊರೆಯಾಗಿ ಕೊಡಬಾರ್ದು. ಈ ಕೊಟ್ಟಾಗ ಏನಾಗುತ್ತೆ, ಫಾರಿನಿಂದ ತಂದಿರ್ತಾರೆ, ಎಲ್ಲೋ ಬೇರೆ ದೇಶಗಳಿಂದ ತಂದಿರ್ತಾರೆ. ಆ ಪರ್ಸ್ ಒಂದು ಎತ್ಕೊಂಡು ಹೋಗ್ಬಿಟ್ಟು ಅವರಿಗೆ ಉಡುಗೊರೆಯಾಗಿ ಕೊಟ್ಬಿಡ್ತಾರೆ. ಈ ಪರ್ಸು ಉಡುಗೊರೆಯಾಗಿ ಕೊಟ್ಟಾಗ ನಿಮಗೆ ಸಾಲಬಾಧೆ ಜಾಸ್ತಿ ಆಗುತ್ತೆ. ನೀವು ಅವ್ರ ಹತ್ರ ಹಣ ಇಸ್ಕೊಂಡ್ರೆ ಅವ್ರಿಗೆ ನೀವು ಕೊಡಲ್ಲ, ಅವ್ರು ನಿಮಗೆ ಕೊಡಲ್ಲ. ಅದರ ಜೊತೆಗೆ ಹಣಕಾಸಿನ ವಿಷಯ ಕೂಡ ಅಲ್ಲಿ ಬರುತ್ತೆ. ಪರ್ಸುಗಳನ್ನು ಉಡುಗೊರೆಯಾಗಿ ಯಾರೂ ಕೂಡ ವಿವಾಹದಲ್ಲಿ ಕೊಡಬಾರ್ದು. ಇನ್ನು ನಾಲ್ಕನೆಯದಾಗಿ ಮುತ್ತುಗಳು ಅಂತ, ಹೈದರಾಬಾದ್ ಮುತ್ತು ಅಂತೀವಿ ನಾವು, ಅಂದರೆ ಪರ್ಲ್ಸ್ ಅಂತ. ಆ ಪರ್ಲ್ಸನ್ನು ಇತ್ತೀಚೆಗೆ ಏನಾಗಿದೆ, ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಗೊತ್ತಿರೋರಿಗಾಗಲಿ ಒಂದು ಮುತ್ತಿನ ಹಾರ ತಂದು ಅವ್ರಿಗೆ ಕೊಟ್ಬಿಡೋದು. ಆ ರೀತಿ ಮುತ್ತುಗಳನ್ನು, ಆಭರಣಗಳನ್ನು ನಾವು ಉಡುಗೊರೆಯಾಗಿ ವಿವಾಹದಲ್ಲಿ ಕೊಡುವಾಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಾವು ಬಂಗಾರದನ್ನು ಕೊಡ್ಬೋದಾ ಅಂತಂದಾಗ, ವಿವಾಹ ಆದ ನಂತರ, ವಿವಾಹಕ್ಕೆ ಮುಂಚೆನೇ ಕೊಡ್ಬೋದು. ವಿವಾಹ ಆದ ನಂತರ ನಿಮ್ಮ ಮನೆಗೆ ಅವ್ರನ್ನ ಕರೆಸ್ಕೊಳ್ಳಿ, ಅಥವಾ ಅವ್ರ ಮನೆಗೆ ನೀವು ಹೋಗಿ ಆ ಸಮಯದಲ್ಲಿ ಬಂಗಾರವನ್ನು ಕೊಡಬೇಕು. ವಿವಾಹ ಸಮಯದಲ್ಲಿ ಕೊಡುವ ಒಂದು ಅಷ್ಟು ಶುಭ ಕೂಡ ಅಲ್ಲ ಅಂತ ಹೇಳುತ್ತೆ. ಇದು ಕೊಟ್ಟಾಗ ಆ ರೀತಿ ಕೊಟ್ಟಿದ್ದೆ ಆದರೆ ಸಂಕಟಗಳು ಜಾಸ್ತಿ ಆಗುತ್ತೆ. ನಿಮ್ಮ ಅವರ ಮಧ್ಯೆ ಕಣ್ಣೀರಿನ ಒಂದು ಸಂಕಟಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನು ಕಡೆಯದಾದ ಉಡುಗೊರೆ ಏನು ಅಂದರೆ, ವಸ್ತ್ರಗಳನ್ನು, ಬಟ್ಟೆಗಳನ್ನು,
ಇದು ಕೊಡಲೇಬೇಕು ನಾವು ಸರ್, ನಮ್ಮ ರಿಲೇಷನ್ಸು ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಾನೇ ಹೇಳ್ತೀನಿ, ಮದುವೆ ಆದ ಮೇಲೆ, ಮದುವೆಗೆ ಮುಂಚೆ, ಇನ್ನೇ ಮದುವೆ ನಾಳೆ ಇದೆ, ಇವತ್ತು ಹೋಗಿ ಅವರಿಗೆ ವಸ್ತ್ರಗಳನ್ನು ಕೊಟ್ಟು ಬನ್ನಿ. ಮದುವೆ ಆಗೋಗಿದೆ, ಅವ್ರಿಗೆ ಒಂದು ಉಡುಗೊರೆ, ಒಂದು ಬಂಗಾರ, ಅಥವಾ ನಿಮ್ಮ ಕೈಯಲ್ಲಿ ಏನೋ ಶಕ್ತಿ, ಅವ್ರು ನಿಮಗೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನ ಒಂದು ಉಂಗುರ ತಗೊಂಡು ವಿವಾಹ ಸಮಯದಲ್ಲಿ ಎಲ್ರಿಗೂ ಪ್ರದರ್ಶನ ಮಾಡ್ತಾ ಈ ರೀತಿ ತೋರಿಸ್ತಾ ಆ ಉಂಗುರ ಕೊಡ್ತಾರೆ. ಅದು ಕೊಡೋದು ಕೂಡ ಫೋಟೋಗೋಸ್ಕರ ಕೊಡ್ತಾರೆ. ಅದು ಕೊಡೋದು ಕೂಡ ಅಷ್ಟು ಶುಭ ಅಲ್ಲ. ಇವೆಲ್ಲವೂ ಕೂಡ ಅನುಭವಪೂರ್ವಕ, ಇವೆಲ್ಲವೂ ಕೂಡ ನಂಬಿಕೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.